ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಕಾರ್ನ್ ವಡಾನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅಲ್ಲಿವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇವತ್ತು ನಾವು ಕಾರ್ನ್ ವಡಾನ ಮಾಡೋದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಮೊದಲಿಗೆ 1 ಕಪ್ ಕಾರ್ನ್ ತೊಗೊಂಡಿದ್ದೀನಿ, ಆಮೇಲೆ ಅಕ್ಕಿ ಹಿಟ್ಟನ್ನು ತೊಗೋಬೇಕು, ಆಮೇಲೆ 1 ವಾಟಿ ಆಗುವಷ್ಟು ಕಡಲೆಬೇಳೆ ಹಿಟ್ಟನ್ನು ತೊಗೋಬೇಕು. ಇದಕ್ಕೆ ಬೇಸನ್ ಅಂತಲೂ ಕರಿತೀವಿ. ಮತ್ತು ಬೇಕಾಗುವಂತಹ ಏನಂದರೆ ಈರುಳ್ಳಿ ಆಗಿರ್ಬೋದು, ಮೆಣಸಿನ್ಕಾಯಿ, ಈ ಥರ ಎಲ್ಲ ಸಾಮಗ್ರಿಗಳನ್ನು ತೊಗೊಂಡಿದ್ದೀನಿ. ಈಗ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ಏನಂದರೆ ಟೀ ಟೈಮಲ್ಲಿ ಕಾರ್ನ್ ತಿಂದು ಬೇಜಾರಾಗಿದ್ದರೆ ಈ ಥರ ಕ್ವಿಕ್ಕಾಗಿ ವಿದಿನ್ 10 ಮಿನಿಟ್ಸಲ್ಲಿ ಮಾಡುವಂತಹ ರೆಸಿಪಿ ಆಗಿದೆ ಇದು. ಇದನ್ನು ನೀವು ಒಂದೇ ಒಂದು ಸಲ ಟ್ರೈ ಮಾಡಿ ನೋಡಿ. ಮಾಡುವಂತಹ ವಿಧಾನವನ್ನು ನಾನು ಇವಾಗ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಕಾರ್ನನ್ನು ಪಕ್ಕದಲ್ಲಿ ಇಟ್ಕೊಂಡು ಮಿಕ್ಕಿರೋ ಎಲ್ಲ ಕಾರ್ನನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ತುಂಬ ಸ್ಮೂತಾಗಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪನೇ ಕಾರ್ನನ್ನು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಅದು ಯಾಕೆ ಅಂತ ನಾನು ನಂತರ ಹೇಳ್ತೀನಿ ನಿಮಗೆ. ಸೊ ಇವಾಗೇನೆಂದರೆ ಅದೇ ಒಂದು ಮಿಕ್ಸಿ ಬಾಂಡಿಗೆ ನಾನು 3 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿನೂ ತೊಗೋಬೋದು, ಇಲ್ಲ ಕಡಿಮೆ ಬೇಕಂದರೆ ಕಡಿಮೆನೂ ತೊಗೋಬೋದು. ನಾನಿಲ್ಲಿ 3 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಒಂದು 5ರಿಂದ 6 ಎಸಳಾಗುವಷ್ಟು ಬೆಳ್ಳುಳ್ಳಿನೂ ಕೂಡ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕಿ ಫ್ರೆಂಡ್ಸ್. ಆಮೇಲೆ ಒಂದು 2ರಿಂದ 3 ಏನಂದರೆ ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದು ಎಲ್ಲವನ್ನು ಮತ್ತೆ ಒಂದು ಸಲ ಮಿಕ್ಸಿ ಮಾಡಿಕೊಂಡು ಕಾರ್ನ್ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದು. ಆಮೇಲೆ ಮಿಕ್ಸಿ ಬಾಂಡನ್ನು ಇವಾಗಲೇ ವಾಶ್ ಮಾಡೋಕ್ಕೆ ಹೋಗಬೇಡಿ, ಅದರಲ್ಲೇ ನೀರು ಹಾಕ್ಕೊಂಡು ನಾವು ಅದೇ ಹಿಟ್ಟಿನಲ್ಲಿ ಹಾಕಿ ಕಲಸೋಣ ಅಂತೆ. ಸೊ ಇದಾದಮೇಲೆ ನಾನಿವಾಗ ಇದಕ್ಕೆ ಬೇಸನ್ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಮತ್ತು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ತಾಯಿದ್ದೀನಿ. ಎರಡನ್ನೂ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಏನಂದರೆ ಇಮಿಡಿಯೇಟಾಗಿ ತೊಗೊಂಡಿರ್ತೀನಲ್ಲ, ಏನಂದರೆ ಕಾರ್ನ್, ಇವಾಗ ಈ ಕಾರ್ನ ಹಾಕಬೇಕು. ಈ ಕಾರ್ನ ಇದೇ ಥರ ಹಾಕೋದ್ರಿಂದ ನೀವು ವಡೆ ತಿಂತಿರ್ತೀರಲ್ಲ ಅವಾಗ ಮಧ್ಯೆ ಒಂದೊಂದು ಕಾರ್ನ್ ಬಂದು ತುಂಬ ಚೆನ್ನಾಗಾಗುತ್ತೆ, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮೇನ್ ಅಂದರೆ. ಸೊ ಇವಾಗ ನಾನು ಸ್ವಲ್ಪ ಪಾಲಕ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಒಂದು ಈರುಳ್ಳಿನೂ ಕೂಡ ಹಾಕ್ತಾಯಿದ್ದೀನಿ ಬಿಗ್ ಸೈಜು. ಮತ್ತು ಸ್ವಲ್ಪ ಕಸ್ತೂರಿ ಮೇಥಿ ಅಂತೀವಲ್ಲ, ಕಸ್ತೂರಿ ಮೇಥಿನ ಹಾಕ್ತಾಯಿದ್ದೀನಿ. ನಾನು ಮೊದಲೇ ಇದನ್ನು ಕೈಯಲ್ಲಿ ಕ್ರಷ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇದನ್ನು ಕೈಯಲ್ಲಿ ಕ್ರಷ್ ಮಾಡಿ ಹಾಕೋದ್ರಿಂದ ತುಂಬ ಇದು ಪರಿಮಳ ಕೊಡುತ್ತೆ. ಸೊ ಇದೆಲ್ಲವನ್ನು ಇವಾಗ ಮಿಕ್ಸ್ ಮಾಡಿಕೊಂಡು ಮತ್ತು ಇದಕ್ಕೆ ಸ್ವಲ್ಪ 1 ಟೀ ಸ್ಪೂನ್ ಆಗುವಷ್ಟು ಅಜ್ವಾನ ತೊಗೊಂಡು ಅದನ್ನು ಕೂಡ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಸ್ವಲ್ಪ ಏನಂದರೆ ಅರಿಶಿನ ಪುಡಿನ ಹಾಕಬೇಕು. ಆಮೇಲೆ ಒಂದು ಸ್ವಲ್ಪ ಜೀರಿಗೆ, 1 ಟೀ ಸ್ಪೂನ್ ಆಗುವಷ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ನಿಮ್ಗೆ ಯಾವ ಥರ ಉಪ್ಪು ಜಾಸ್ತಿ ಬೇಕಿದ್ರೆ ಜಾಸ್ತಿ, ಕಡಿಮೆ ಬೇಕಿದ್ರೆ ಕಡಿಮೆ, ಇಲ್ಲಾಂದರೆ ಮೀಡಿಯಮ್ ಅಂದರೆ ಮೀಡಿಯಮ್ಮು. ನಾನಿಲ್ಲಿ ಮೀಡಿಯಮ್ ಹಾಕಿದ್ದೀನಿ, ಅಂದರೆ 1 ಸ್ಪೂನ್ ಆಗುವಷ್ಟು. ಸೊ ಇದನ್ನೆಲ್ಲನೂ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಫಸ್ಟಿಗೆ ಡ್ರೈ ಮಿಕ್ಸ್ ಆದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಒಂದೇ ಒಂದು ಸಲ ಇದನ್ನು ನೀವು ಟ್ರೈ ಮಾಡಿ ನೋಡಿ. ಪದೇ ಇದೇ ರೆಸಿಪಿನ ನೀವು ಟ್ರೈ ಮಾಡ್ತಾನೇ ಇರ್ತೀರಾ ಅಂತ ನಾನು ಹೇಳಬಲ್ಲೆ ಫ್ರೆಂಡ್ಸ್. ಯಾಕಂದರೆ ಅಷ್ಟೊಂದು ಟೇಸ್ಟಿ ಕೊಡುತ್ತೆ ಈ ವಡೆ. ಸೊ ಇವಾಗ ನಾನು ಸ್ವಲ್ಪ ಮಿಕ್ಸಿ ಮಾಡಿತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದೇ ನೀರನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಏನಂದರೆ ನಾನು ಪಾಲಕ್ ಇಲ್ಲಿ ಹಾಕಿದೆ ಅಲ್ಲ, ಸೊ ಈ ಪಾಲಕ್ಕಲ್ಲಿ ತುಂಬ ಪೌಷ್ಟಿಕಾಂಶ ಇರೋದ್ರಿಂದ ಮಕ್ಕಳು ಇವಾಗ ಪಾಲಕ್ ತಿನ್ನಲಿಕ್ಕೆ ಸ್ವಲ್ಪ ಹಿಂಜರಿತಾರೆ. ಸೊ ಈ ಥರ ವಡದಲ್ಲೆಲ್ಲ ಮಿಕ್ಸ್ ಮಾಡಿಕೊಟ್ರೆ ಅವರು, ನಮಗೂ ಕೂಡ ಒಂಥರ ಸಮಾಧಾನ ಇರುತ್ತೆ, ಎಲ್ಲ ಥರದ ಪೌಷ್ಟಿಕಾಂಶಗಳನ್ನು ನಮ್ಮ ಮಕ್ಕಳು ತಿಂತಿದ್ದಾರೆ ಅಂತ. ಸೊ ಇವಾಗ ಎಲ್ಲವನ್ನು ನಾನು ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಒಂದು 5 ನಿಮಿಷ ಪಕ್ಕಕ್ಕೆ ಇಟ್ಟೆ ಫ್ರೆಂಡ್ಸ್. ನೋಡ್ಬೋದು 5 ನಿಮಿಷ ಆದಮೇಲೆ ಅಲ್ಲಿವರೆಗೂ ನಾನು ಒಂದು ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಫ್ರೈಯಿಂಗ್ ಪ್ಯಾನ್ನ ಇಟ್ಟು ಎಣ್ಣೆ ಕೂಡ ಬಿಸಿ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು ಎಣ್ಣೆ ಕೂಡ ಬಿಸಿ ಆಗಿದೆ. ಇವಾಗ ವಡೆನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್. ಇವಾಗ ನೋಡಿದ್ರಲ್ಲ ಎಣ್ಣೆ ಬಿಸಿ ಆಗಿದೆ. ಸೊ ಈ ವಡೆನ ಏನಂದರೆ ನೀವು ಒಂದು ಪೇಪರ್ ಇರುತ್ತಲ್ಲ, ಪ್ಲಾಸ್ಟಿಕ್ ಪೇಪರ್, ಅದಕ್ಕೆ ಎಣ್ಣೆ ಹಚ್ಚಿ ಕೂಡ ತಟ್ಕೋಬೋದು, ಇಲ್ಲ ಅಂತ ಕೈನ ಸಹಾಯದಿಂದನೂ ಕೂಡ ಮಾಡ್ಕೋಬೋದು. ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನನ್ನ ಕೈಯಿಂದನೇ ಮಾಡ್ತಾಯಿದ್ದೀನಿ ರೌಂಡ್ ಶೇಪಲ್ಲಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಥರ ಶೇಪಲ್ಲಿ ಮಾಡ್ಕೋಬೋದು. ಒಂದೇನೆಂದರೆ ಎಚ್ಚರದಲ್ಲಿಡಬೇಕಾಗುತ್ತೆ ಫ್ರೆಂಡ್ಸ್, ನೀವು ಎಣ್ಣೆನ ತುಂಬ ಕಾಯಿಸಬೇಡಿ. ಇದಕ್ಕೆ ಮೀಡಿಯಮ್ ಎಣ್ಣೆನ ಕಾಯಿಸ್ಬಿಟ್ಟು ವಡೆನ ಬಿಡಬೇಕಾಗತ್ತೆ.
ಮತ್ತು ಇನ್ನೊಂದೇನೆಂದರೆ ಪಟ್ಟಂತ ದಿಢೀರಾಗಿ ತುಂಬ ನೀರನ್ನು ಹಾಕಿ ಕೂಡ ಕಲಸೋಕ್ಕೆ ಹೋಗಬೇಡಿ. ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಬೇಕಾಗುತ್ತೆ. ಏಕೆಂದರೆ ಇದು ವಡೆ ತಟ್ಟಲಿಕ್ಕೆ ನಮಗೆ ಹದ ಬೇಕಲ್ಲ, ತುಂಬ ಹಿಟ್ಟು ಅಳುಕಾಗಿಬಿಟ್ರೆ ವಡೆ ರೌಂಡ್ ಶೇಪಲ್ಲಿ ಬರೋದಿಲ್ಲ. ಸೊ ನೋ ಪ್ರಾಬ್ಲಮ್. ಸ್ವಲ್ಪ ಏನಾದರೂ ಅಳುಕಾಗಿದ್ದರೆ ಹಿಟ್ಟು ನಾವು ಬಜ್ಜಿ ಬಿಡ್ತೀವಲ್ಲ ಬೋಂಡ, ಆ ಥರ ಕೂಡ ಬಿಟ್ಕೋಬೋದು. ಬಟ್ ಈ ಥರ ವಡೆ ಶೇಪಲ್ಲಿದ್ದರೆ ಅದು ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ, ನೋಡೋರ್ಗೂ ಕೂಡ ತಿನ್ಬೇಕನ್ನಿಸುತ್ತೆ. ಸೊ ಇದನ್ನು ನಾನು ಇವಾಗ ತಿರುವಿ ಹಾಕ್ತಾ ಇದ್ದೀನಿ. ಎಣ್ಣೆಯಲ್ಲಿ ತಿರುವಿ ಹಾಕಿಬಿಟ್ಟು ವಡೆ ಯಾವ ಥರ ರೆಡಿ ಆಗಿದೆ ಅಂತ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಕಲರ್ ಕೂಡ ಸೂಪರ್ ಡೂಪರಾಗಿ ಬಂದಿದೆ ಫ್ರೆಂಡ್ಸ್. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ವಿಡಿಯೋದಲ್ಲಿ. ತುಂಬ ಹೊತ್ತೇನು ತೊಗೊಳ್ಳಲ್ಲ ಫ್ರೈ ಆಗೋಕ್ಕೆ, ಸ್ವಲ್ಪ ಅಂದರೆ ವಿತಿನ್ 30 ಸೆಕೆಂಡಲ್ಲಿ ಫ್ರೈ ಆಗಿ ಹೋಗುತ್ತೆ. ಬಟ್ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಆಗಿಡಬೇಕು. ಸೊ ಇವಾಗ ನಾನು ಮತ್ತೆ 2ನೇ ವಡೆನ ತಟ್ತಾ ಇದ್ದೀನಿ. ನೋಡ್ಬೋದು, ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ತಟ್ಕೊಳ್ಳಿ. ಇಲ್ಲ ನಿಮಗೆ ಈ ಥರ ಕೈಯಲ್ಲಿ ಹಾಕೋಕ್ಕೆ ಸ್ವಲ್ಪ ಅಂಜಿಕೆ ಆಗುತ್ತೆ, ಯಾಕಂದರೆ ಎಣ್ಣೆ ತುಂಬ ಬಿಸಿಯಾಗಿರುತ್ತೆ ಅನ್ನೋದಾದರೆ, ನಾನಿಲ್ಲಿ ಫ್ರೈ ಮಾಡಲಿಕ್ಕೆ ಈ ಸ್ಪೂನನ್ನು ಹೋಲ್ ಸ್ಪೂನ್ ಇದೆಯಲ್ಲ ಇದನ್ನು ಯೂಸ್ ಮಾಡ್ತಾ ಇದ್ದೀನಲ್ಲ. ಸೊ ಇದ್ರ ಮೇಲೆ ಇಟ್ಬಿಟ್ಟು ನೀವು ಎಣ್ಣೆಯಲ್ಲಿ ಬಿಟ್ಟರೂ ಕೂಡ ಪರವಾಗಿಲ್ಲ ಫ್ರೆಂಡ್ಸ್. ಸೊ ನೋಡ್ಬೋದು, ನಾನು ಇವಾಗ ಮತ್ತೆ 2ನೇ ವಡೆಯನ್ನು ಕೂಡ ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಹೊತ್ತಾದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಕಲರ್ ಎಷ್ಟು ಬೇಗ ಚೇಂಜ್ ಆಗುತ್ತೆ ಅಂತ. ಸೊ ಇದನ್ನು ಒಂದ್ಸಲ ಟ್ರೈ ಮಾಡೋದ್ರಿಂದ ಮನೇಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಮಕ್ಕಳಿಗೂ ಕೂಡ ಟೀ ಟೈಮ್ ಸ್ನ್ಯಾಕ್ಸ್ ಆಗಿರ್ಬೋದು, ಅಥವಾ ಮಾರ್ನಿಂಗ್ ನಾಷ್ಟ ಕೂಡ ಆಗಿರ್ಬೋದು, ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಏನಪ್ಪ ಮಾಡೋದು ಹೊಸ ರೆಸಿಪಿ ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಇದನ್ನು ಒಂದೇ ಸಲ ಮಾಡಿ ನೋಡಿ, ಎಲ್ಲರೂ ಇಷ್ಟಪಡ್ತಾರೆ. ಸೊ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಇರುತ್ತೆ. ನಾನು ಪಾಲಕ್ ಸೊಪ್ಪನ್ನ ಆ್ಯಡ್ ಮಾಡಿದ್ದೆ ಅಲ್ಲ, ಸೊ ನೀವು ಅದ್ರ ಬದಲಾಗಿ ಮತ್ತೆ ಬೇರೆ ಯಾವ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂದರೆ ಬರೀ ಕಾರ್ನನ್ನು ಯೂಸ್ ಮಾಡ್ಕೊಂಡು ಕೂಡ ಮಾಡ್ಕೋಬೋದು. ಇವಾಗ ನನ್ನ 2ನೇ ವಡೆ ಕೂಡ ರೆಡಿ ಆಗಿದೆ. ನಾನು ಅದನ್ನು ಸರ್ವಿಂಗ್ ಬೌಲಿಗೆ ಹಾಕ್ತಾಯಿದ್ದೀನಿ. ನೋಡ್ಬೋದು ನೀವು, ಸರ್ವ್ ಮಾಡಲಿಕ್ಕೆ ಬಿಸಿಯಾಗಿ ವಡೆನ ಸರ್ವ್ ಮಾಡಲಿಕ್ಕೆ ಸರ್ವಿಂಗ್ ಬೌಲಿಗೆ ಹಾಕಿದ್ದೀನಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ, ಮತ್ತು ಎಷ್ಟೊಂದು ಕ್ರಿಸ್ಪಿಯಾಗಿ ಕೂಡ ಬಂದಿದೆ. ನೀವು ನೋಡ್ಬೋದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪನೂ ಅದರಲ್ಲಿ ಏನಂದರೆ ಕ್ರಿಸ್ಪಿನೆಸ್ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಿ. ಇವಾಗ ನಾನು ವಡೆನ ಯಾವ ಥರ ಇದನ್ನು ಮುರಿದುಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ತಿನ್ನಲಿಕ್ಕೆ. ಇದನ್ನು ಟೊಮೆಟೊ ಸಾಸ್ ಆಗಿರ್ಬೋದು, ಅಥವಾ ಕೊಬ್ಬರಿ ಚಟ್ನಿ ಆಗಿರ್ಬೋದು, ನಿಮ್ಗೆ ಯಾವ ಥರ ಕಂಫರ್ಟೇಬಲ್ ಆಗುತ್ತೋ ಆ ಥರ ತಿನ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋನ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಭೇಟಿ